ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಅಕ್ಷಯ ಪಾತ್ರೆ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ಒಂದು ಶುಭ್ರವಾಗಿರುವಂಥ ಮಣ್ಣಿನ ಮಡಿಕೆ ಇಟ್ಟಿರ್ತೀವಿ. ನೀವು ಬೇಕು ಅಂದರೆ ಜಾಸ್ತಿ ಇದಿಟ್ಟು ನೀವು ಮನೆಗೆ ಏನಾದರೂ ಬೇಕು ಅಂದರೆ ವಸ್ತುನ ಅದನ್ನು ತಗೊಬರ್ಬೋದು. ಇದನ್ನು ನಾಳೆ ಮಾಡೋದ್ರಿಂದ ತುಂಬ
ಅದ್ಭುತವಾದಂಥ ಒಂದು ಶಕ್ತಿ ನಿಮ್ಮ ಮನೆಗೆ ಬರುತ್ತೆ. ಇದಕ್ಕೆ ನಾನು ಹೂವು ಹಾಕಿ ಈಗ ಇದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಪೂಜೆಗೆ ಒಂದು ನೆಲ ತೊಗೊಂಡಿದ್ದೀನಿ. ಇದು ದೇವ್ರ ಮನೆ ಅಲ್ಲ, ನಾಳೆ ಪೂಜೆಗೆ ಇರೋದಲ್ವಾ, ಹಂಗಾಗಿ ಬೆಳಗ್ಗೆನೇ ಎದ್ದು ನಾನು ಈ ನೆಲನ ಶುಭ್ರವಾಗಿ ಒರೆಸಿದ್ದೀನಿ. ಇನ್ನೊಂದ್ಸಲಿ ಒರೆಸ್ಕೊತಾ ಇದ್ದೀನಿ. ಒರೆಸಿ ನಾನೀಗ ನೀಟಾಗಿ ಒರೆಸಿಟ್ಟಿದ್ದೀನಿ. ಒರೆಸಿದ ಮೇಲೆ ಇದಕ್ಕೆ ಒಂದು ರಂಗೋಲಿ ಹಾಕೋಣ. ನೀವು ನಿಮಗೆ ಬರೋ ರಂಗೋಲಿನ ಹಾಕಿ, ನನಗೆ ಬರೋದು ನಾನು ಹಾಕ್ತಾಯಿದ್ದೀನಿ. ಅಷ್ಟದಳ ರಂಗೋಲಿಗಳು ಬರುತ್ತೆ, ಲಕ್ಷ್ಮಿಗೆ ಪ್ರಿಯವಾದದ್ದು, ಅದನ್ನು ಬೇಕಾದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ರಂಗೋಲಿನ ಬಿಡಿಸ್ತಿದ್ದೀನಿ. ಯಾವಾಗಲೂ ಅಷ್ಟೇನೆ ರಂಗೋಲಿ ಹಾಕಿ ಅದ್ರ ಮೇಲೇ ಪೀಠನ ಇಡಬೇಕು. ಸುಮ್ಮನೆ ಖಾಲಿ ಇದನ್ನು ಇಟ್ಬಿಡ್ಬಾರ್ದು. ಯಾವಾಗೂ ಶುಭ್ರತೆಯನ್ನು ಕಾಪಾಡ್ಕೋಬೇಕು. ಯಾವಾಗೂ ಲಕ್ಷ್ಮಿ ಇರಬೇಕು ಅಂದರೆ ಸ್ವಚ್ಛತೆ ಇರಬೇಕು. ಹಾಗಾಗಿ ಸ್ವಚ್ಛತೆ ಮಾಡಿ ನಾನು ಇಲ್ಲಿ ರಂಗೋಲಿ ಹಾಕ್ತಿದ್ದೀನಿ. ಇದಕ್ಕೆ ನಾವು ಅರಿಶಿನ ಕುಂಕುಮದಿಂದ ಎಲ್ಲನೂ ಅಲಂಕಾರ ಮಾಡ್ಕೊಳ್ಳೋಣ. ವೀಕ್ಷಕರೇ, ನನ್ನ ಚಾನಲ್ ಹೊಸದು, ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದೆ ತಗೊಂಡೋಗ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಎಲ್ಲರನ್ನೂ ವೀಕ್ಷಣೆ ಮಾಡಿ ಇನ್ನಷ್ಟು ಹೊಸ ಹೊಸ ವಿಷಯಗಳ ಜೊತೆ ನಿಮಗೆ ನಾನು ವೀಡಿಯೋಸ್ನ ತಗೊಂಡು ಬರ್ತೀನಿ. ನೋಡಿ, ಈಗ ಅರಿಶಿನ ಕುಂಕುಮದ ಜೊತೆ ನಾನು ಇದನ್ನು ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ರಂಗೋಲಿ ಅಂತ. ಮಹಾಲಕ್ಷ್ಮಿ ಈಗಲೇ ಬಂದ್ಲೇನೋ ಮನೆಗೆ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಕಾಣಿಸ್ತಿದೆ. ಅದಕ್ಕೆ ಪೀಠ ಇಟ್ಟಿದ್ದೀನಿ. ಅದರ ಮೇಲೆ ಒಂದು ಚಿಕ್ಕ ಇದು ತೊಗೊಂಡು, ಪ್ಲೇಟ್ ತೊಗೊಂಡು ಅದಕ್ಕೆ ಹಾಕಿ ಅದಕ್ಕೆ ಕುಂಕುಮ ಇಟ್ಟು ಈಗ ಒಂದು ಚಮಚ ತೊಗೊಂಡು ಅದರೊಳಗಡೆ ಫುಲ್ಲು ನೀರನ್ನ ತುಂಬಿಸಿಟ್ಟಿದ್ದೀನಿ. ಅದಕ್ಕೆ ಅರಿಶಿನ, ಕುಂಕುಮ, ಆಮೇಲೆ ಪಚ್ಚಕರ್ಪೂರ ಹಾಕ್ಕೋಬೇಕು. ನೋಡಿ, ಈಗ ನಾನು ಪಚ್ಚಕರ್ಪೂರನೂ ಹಾಕ್ತಿದ್ದೀನಿ. ಹಾಕ್ಕೊಂಡು ನಿಮ್ಮ ಹತ್ರ ಇರುವಂಥ ಚಿನ್ನದ್ದು, ಬೆಳ್ಳಿದು, ನಾನು ಮಾಮೂಲಿ ಕಾಯಿನೇ ಹಾಕ್ತಾಯಿದ್ದೀನಿ. ನಿಮ್ಮ ಅನುಕೂಲ. ನಾನಿಲ್ಲಿ 2 ರೂಪಾಯಿ ಕಾಯಿನ ಹಾಕ್ತಿದ್ದೀನಿ. ಇದ್ರ ಮೇಲೆ ನಾವೀಗೊಂದು ಪ್ಲೇಟ್ ಇಟ್ಟೋಣ. ಪ್ಲೇಟ್ ಇಟ್ಟು ನಮ್ಮ ಮನೇಲಿರುವಂಥ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೀನಿ, ಅದನ್ನು ಅಲ್ಲಿ ಇಟ್ಟಿದ್ದೀನಿ. ತಾಯಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ. ಯಾಲಕ್ಕಿ ಅಂದರೆ ಭಾರಿ ಇಷ್ಟ ಮಹಾಲಕ್ಷ್ಮಿಗೆ. ಈ ಯಾಲಕ್ಕಿ ಹಾರನ ನೀವು ದಯವಿಟ್ಟು ಮಹಾಲಕ್ಷ್ಮಿಗೆ ಹಾಕಿ ನೋಡಿ, ಎಷ್ಟು ಅನುಕೂಲ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಮಹಾಲಕ್ಷ್ಮಿಗೆ ನಾನು ಸುಗಂಧವಾಗಿರುವಂಥ ಮಲ್ಲಿಗೆ ಹೂವನ್ನು ತಗೊಂಡು ಅಲಂಕಾರ ಮಾಡ್ತಾಯಿದ್ದೀನಿ. ನೋಡಿ, ಆ ಮಲ್ಲಿಗೆ ಹೂವು ಹಾಕಿದ ತಕ್ಷಣ ದೇವಿ ಕಳೆನೇ ಬೇರೆ ಆಗೋಯ್ತು ರೀ. ಮತ್ತು ನನಗೆ ಹೆಂಗೆ ಬೇಕೋ ಹಂಗೆಲ್ಲ ನಾನು ಅದನ್ನು ಅಲಂಕಾರ ಮಾಡ್ಕೋತಾ ಇದ್ದೀನಿ. ಇದನ್ನು ಬೆಳಗ್ಗೆ ಎದ್ದು ಮುಂಜಾನೆ 5 ಗಂಟೆಯಲ್ಲಿ ಈ ಪೂಜೆನ ನೀವು ಮಾಡಿದ್ರೆ ಸಕಲ ಐಶ್ವರ್ಯ, ಅನ್ನಕ್ಕೆ ಮನೆಯಲ್ಲಿ ದಾರಿದ್ರ್ಯನೇ ಬರಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಈ ಪೂಜೆಯಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕಷ್ಟ ಅಂತ ಇರಲ್ಲ. 10 ಜನ ಊಟ ಮಾಡ್ಬೋದು, ಅಷ್ಟು ಅನುಕೂಲ ಆಗುತ್ತೆ ಇದರಿಂದ. ನೋಡಿ, ತಾಯಿ ಅಲಂಕಾರ ಮಾಡಿದ ತಕ್ಷಣ ಎಷ್ಟು ಕಳೆ ಆಗ್ಬಿಟ್ಲು. ಒಂದು ಮಲ್ಲಿಗೆ ಹೂವು ಇಟ್ಟಿದ ತಕ್ಷಣ, ಒಂದು ಸ್ವಲ್ಪ ಹೂವು ಇಟ್ಟಿದ ತಕ್ಷಣ, ಈಗ ಆಕೆ ಬಂದ್ಬಿಟ್ಟು, ನಾನಿಲ್ಲಿ ಹಾಲಿಡ್ತಿದ್ದೀನಿ, ಆಕೆ ಬಂದ್ಬಿಟ್ಟು ಹಾಲಿನ ಸಮುದ್ರದಲ್ಲಿ ಇರೋಳು. ಆಕೆಗೆ ಬೆಲ್ಲದನ್ನ ಅಂದರೆ ಇಷ್ಟ. ನಾನು ಹಾಲು ಬೆಲ್ಲದನ್ನ ಇಟ್ಟಿದ್ದೀನಿ. ಆಕೆ ಮುಂದೆ ಅರಿಶಿನ ಕುಂಕುಮನ ಇಡ್ತಿದ್ದೀನಿ. ಅವಳು ರಾಣಿ ಕಣ್ರಿ ಸಮುದ್ರಕ್ಕೆ, ಅಂದರೆ ಹಾಲಿನ ಸಮುದ್ರನ ರಾಣಿ ಅವಳು, ಒಂದು ಮಂತ್ರದಲ್ಲಿ ಬರುತ್ತೆ. ಈ ಎಲೆ ಅಡಿಕೆ ಇಡಬೇಕಾದ್ರೆ ನಾವು ಯಾವಾಗಲೂ ಬಟ್ಲಡಿಕೆನೇ ಇಡಬೇಕು. ಯಾವುದೇ ಕಾರಣಕ್ಕೂ ಚೂರು ಅಡಿಕೆನ ಪೂಜೆಯಲ್ಲಿ ಬಳಸಬೇಡಿ. ಇದೊಂದು ನಿಮಗೆ ಟಿಪ್ಸು. ಈಗ ಎಲೆ ಅಡಿಕೆ, ಬಾಳೆಹಣ್ಣು ಇಟ್ಟಿದ್ದೀನಿ. ನೀವು ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಅದನ್ನು ಇಟ್ಕೋಬೋದು. ಯಾವಾಗಲೂ ಪೂಜೆಯಲ್ಲಿ ನೀರಿಡೋದನ್ನು ಮಾತ್ರ ಮರಿಬೇಡಿ. ಊಟ ಇಟ್ಟು ನೀರಿಟ್ಟಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ನೀರಿಡಲೇಬೇಕು, ಯಾರಿಗಾದರೂ ಆಗಲಿ. ನಾವು ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಗಣಪತಿನ ಆರಾಧನೆ ಮಾಡಬೇಕು. ಹಾಗಾಗಿ ಇಲ್ಲಿ ಗಣಪತಿನೂ ಸಹ ನಾನು ಸ್ಥಾಪನೆ ಮಾಡಿದ್ದೀನಿ. ಈಗ ನಾವು ಮಾಡಿಟ್ಕೊಂಡಿರುವಂಥ ಅಕ್ಷಯ ಪಾತ್ರೆನ ಸಹ ತಂದು ಲಕ್ಷ್ಮಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ತಾಯಿ, ನಮ್ಮ ಮನೆಯಲ್ಲಿ ಸಕಲ ಆರೋಗ್ಯ, ಐಶ್ವರ್ಯ, ಧನ ಧಾನ್ಯ ಯಾವುದಕ್ಕೂ ಕೊರತೆ ಮಾಡಬೇಡ ಅಂತ ಬೇಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಣ್ಣಿನ ದೀಪನೇ ಬಳಸ್ತಿದ್ದೀನಿ. ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದೀನಿ. ನೀವು ಯಾವಾಗಲೂ ಬತ್ತಿನ 2 ಸೇರಿಸಿ 1 ಬತ್ತಿನ ಮಾಡಿ. ಸಿಂಗಲ್ ಬತ್ತಿ ದಯವಿಟ್ಟು ಯಾರು ಹಚ್ಚಬೇಡಿ, ಗಂಡ ಹೆಂಡತಿಗೆ ಸಮಸ್ಯೆ ಆಗುತ್ತೆ. ಈ ರೀತಿ 2 ಜೋಡಿ ಬತ್ತಿನ ನೀವು ಹಚ್ಚಿದ್ರೆ
ಅದು ಅನುಕೂಲ ಆಗುತ್ತೆ. ಯಾವಾಗಲೂ ಜೋಡಿ ಬತ್ತಿನೇ ಹಚ್ಚಿ. ಇಲ್ಲಿ ನಾನು ಮನೆಗೆ ದೀಪಕ್ಕೆ ಬಳಸುವಂಥ ಎಣ್ಣೆನೇ ಬಳಸ್ತಿದ್ದೀನಿ. ಎಳ್ಳೆಣ್ಣೆ ಬಳಸಿ, ತುಂಬ ಆರೋಗ್ಯವಾಗಿಯೂ ಇರುತ್ತೆ, ಮನೆಯಲ್ಲಿ ಎನರ್ಜಿನೂ ಜಾಸ್ತಿ ಆಗುತ್ತೆ. ಈಗ ನಾವು ಇದನ್ನು ದೀಪನೂ ಸಹ ನಾನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅಲಂಕಾರ ಮಾಡಿಕೊಂಡು ಈಗ ದೀಪ ಹಚ್ಕೊಳ್ಳೋಣ. ನಾವು ದೀಪ ಹಚ್ತಾ ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಜ್ಯೋತಿ ಪರಾಯಿನೇ ದೀಪೇನ ಹರಿತೆ ಪಾಪಂ ಸಂಧ್ಯಾ ದೀಪಂ ಸರಸ್ವತಿ ಅಂತ ಹೇಳ್ಬಿಟ್ಟು ಆ ದೀಪನೆರಡನ್ನೂ ಈ ಮಂತ್ರದಿಂದ ಹಚ್ಕೊಳ್ಳೋಣ. ದೀಪ ಹಚ್ತಿದ್ದಂಗೆ ಇದು ಬೆಳಗಿನ ಜಾವ ಆಗಿರೋದ್ರಿಂದ ಅಷ್ಟು ಬೆಳಕಿಲ್ಲ ಅಂದ್ರೂ ಆ ದೀಪ ಹಚ್ಚಿದ ತಕ್ಷಣವೇ ಇನ್ನಷ್ಟು ಆ ತಾಯಿ ಮುಖದಲ್ಲಿ ಕಳೆ ಎದ್ದು ಕಾಣ್ತಿದೆ. ನೀವೆಲ್ಲರೂ ನೋಡ್ಬೋದು. ನೋಡಿ, ಈಗ ಪೂಜೆ ಸ್ಟಾರ್ಟ್ ಮಾಡೋಣ. ದೀಪ ಹಚ್ಚಿದಾಕಿದ್ದೆ, ಎಲ್ಲ ಅಲಂಕಾರನೂ ಮಾಡಾಕಿದ್ದೆ. ಈಗ ಬತ್ತಿ ಊದ್ಕಡ್ಡಿ ತಗೊಳ್ಳೋಣ. ಊದ್ಕಡ್ಡಿ ತಗೊಂಡು ಫಸ್ಟು ನಾವು ಗಣಪತಿನ ಪ್ರಾರ್ಥನೆ ಮಾಡ್ತಾ ನಾವು ಶುರು ಮಾಡೋಣ ಪೂಜೆನ. ಈ ಅಕ್ಷಯ ತೃತೀಯದಿಂದ ನಾವು ಪೂಜೆ ಮಾಡಿದರೆ ತುಂಬ ಅನುಕೂಲ ಸಿಗುತ್ತೆ. ಚಿನ್ನ, ಬೆಳ್ಳಿ, ಅದಕ್ಕೆಲ್ಲದಕ್ಕಿಂತ ಐಶ್ವರ್ಯ ಕೊಡೋದು ನಿಮ್ಗೆ ಈ ಅಕ್ಷಯ ಪಾತ್ರೆ. ಮನೆಯಲ್ಲಿ ಈ ಅಕ್ಷಯ ಪಾತ್ರೆ ಮಾಡಿಡಿ, ನಿಮಗೆ ಗೊತ್ತಾಗುತ್ತೆ. ಗಣೇಶನಿಗೆ ಪೂಜೆ ಮಾಡ್ತಾ ನೆಕ್ಸ್ಟು ನಮ್ಮ ಮನೆ ಮಹಾಲಕ್ಷ್ಮಿಗೆ ಪೂಜೆ ಮಾಡೋಣ. ಕೆಲವರೆಲ್ಲನೂ ಕಳಶಕ್ಕೆ ಕಾಯಿ ಇಟ್ಟು ಮಾಡ್ತಾರೆ, ಅದು ಮಾಡ್ಬೋದು. ಕೆಲವರಿಗೆ ಸಂಪ್ರದಾಯ ಇರಲ್ಲ. ಆದರೆ ಈ ಅಕ್ಷಯ ತೃತೀಯ ದಿನ ಈ ರೀತಿ ಪೂಜೆ ಮಾಡೋದ್ರಿಂದ ಸಕಲ ಐಶ್ವರ್ಯವೂ ನಿಮ್ಮದಾಗುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ. ಮಾಡಿ ನೋಡಿ ವೀಕ್ಷಕರೇ. ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನೀವು ಮಾಡಿ ಪೂಜೆನ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ. 11 ದಿನ ಕಾಯಿರಿ. 11 ದಿನದಲ್ಲಿ ನಿಮಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾವಾಗಲೂ ಈ ಅಕ್ಷಯ ದಿನ ಈಗ ನಾನು ಆರತಿ ಮಾಡ್ತಿದ್ದೀನಿ. ಆರತಿ ಮುಗಿದ ಮೇಲೆ ನಾನು ಇದು ಮಿಕ್ಕಿ ಟಿಪ್ಸ್ನ ಹೇಳ್ತಿದ್ದೀನಿ. ಫಸ್ಟು ಗಣೇಶನಿಗೆ ಮಾಡಿ, ಸೇಮ್ ಮಹಾಲಕ್ಷ್ಮಿಗೆ ಮಾಡಿ, ನೆಕ್ಸ್ಟು ನಮ್ಮ ಅಕ್ಷಯ ಪಾತ್ರೆಗೂ ಸಹ ಮಾಡೋಣ. ನಾನಾಗಲೇ ಏನೋ ಹೇಳಕ್ಕೆ ಬಂದೆ. ಏನು ಅಂದರೆ 11 ದಿನ ಮಾಡಿದ್ಮೇಲೆ ನಾನು ಶ್ಯೂರಿಟಿ ಕೊಡ್ತೀನಿ, ತುಂಬ ಅಭಿವೃದ್ಧಿ ಕಾಣ್ತೀರ. ಅದಂತೂ 100% ನಿಜ. ಈ ಅಕ್ಷಯ ಪಾತ್ರೆ ಏನಿದೆ ಇದನ್ನು ನಾಳೆ ಮಾಡಿಟ್ಕೊಳ್ಳಿ ನೀವು. ನಾನು ಬೆಳಗ್ಗೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಅಂತ ಹೇಳಬೇಕು, ಆದರೆ ನಾಳೆ ನೀವು ಮಾಡಿಟ್ಕೊಂಡು ಪ್ರತಿ ಅಮಾಸೆ ಇಲ್ಲ ಹುಣ್ಣಿಮೆಗೆ ಇದನ್ನು ಹಿಂದಿನ ದಿನ, ಅಮಾಸೆ ಹಿಂದಿನ ದಿನ ಇಲ್ಲ ಹುಣ್ಣಿಮೆ ಹಿಂದಿನ ದಿನ ನೀವು ಅದರಲ್ಲಿರೋ ಉಪ್ಪನ್ನು ತೆಗೆದು ಅಡುಗೆಗೆ ಬಳಸ್ಬೋದು. ಅದರಲ್ಲಿರೋ ಕಾಯಿನು ಅದನ್ನೇ ಇಡ್ಬೋದು, ಇಲ್ಲಾಂದರೆ ಬೇರೆ ಕಾಯಿನ್ ಹಾಕ್ಬೋದು. ಆ ದುಡ್ಡನ್ನು ಮನೆಗೆ ರೇಷನ್ಗೆ ಇದಕ್ಕೆ ತರಕಾರಿಗೆ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಅದ್ಭುತವಾದಂಥ ಪೂಜೆ ಇದು. ಸುಮಾರು ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ಯಾರೂ ಮಾಡೋದಿಲ್ಲ. ಎಲ್ಲ ಚಿನ್ನ ಬೆಳ್ಳಿ ತಂದು ಮನೇಲಿ ಇಟ್ಕೊಳ್ಳೋಣ ಅಂತಾರೆ. ಅದಕ್ಕಿಂತ ಅದ್ಭುತವಾದಂಥ ಪೂಜೆ ಇದು. ಸ್ಥಿರವಾಗಿ ಮನೆಯಲ್ಲಿ ಲಕ್ಷ್ಮಿ ಇರುವಂಥ ಪೂಜೆ ಇದು. ಚಿನ್ನ ತಂದರೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬೇರೆ ಡಿಸೈನ್ ನೋಡಿದ ತಕ್ಷಣ ಹೆಣ್ಮಕ್ಳು ಬೇರೆದನ್ನು ಮಾಡಿಸ್ಕೊಬಿಡ್ತಾರೆ. ಈ ಅಕ್ಷಯ ತೃತೀಯದಿಂದ ದಾನ, ಧರ್ಮ, ಜಪ, ಪೂಜೆ ಮಾಡೋದ್ರಿಂದ ನಿಮಗೆ ದುಪ್ಪಟ್ಟು ಲಾಭ ಆಗುತ್ತೆ. ನೋಡಿ, ನಾನೀಗ ಮಹಾಲಕ್ಷ್ಮಿನ ಬೇಡ್ಕೋತಿದ್ದೀನಿ. ನನಗೇನು ಬೇಕು ಅನ್ನೋದನ್ನು ನಾನು ನನ್ನ ವೀಕ್ಷಕರಿಗೂ, ನನ್ನ ಚಾನಲ್ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ದಾರೋ ಅವರೆಲ್ಲ ಚೆನ್ನಾಗಿರಬೇಕು, ನಮ್ಮ ಮನೇನೂ ಸಮೃದ್ಧಿಯಾಗಿರಬೇಕು, ಧನ ಧಾನ್ಯ ಎಲ್ಲನೂ ಚೆನ್ನಾಗಿರಬೇಕು, ಆರೋಗ್ಯ ಇರಬೇಕು, ನನ್ನ ವೀಕ್ಷಕರಿಗೂ ಅದೆಲ್ಲ ಸಿಗಬೇಕು ಅಂತ ಕೇಳ್ಕೊತಾ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನೋಡಿ, ಅಮ್ಮ ನನಗೆ ಎಲ್ಲನೂ ಕೊಡ್ತಾಳೆ ಅನ್ನೋ ಭರವಸೆ ಇದೆ. ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ನಿಮಗೂ ಅದೆಲ್ಲ ಸಿಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ನೋಡಿ, ಈಗ ಜಪ ತಪ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅಭಿವೃದ್ಧಿ ಡಬಲ್ ಆಗುತ್ತೆ. ನೀವು ನಾಳೆ ದಿನ ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರೆ ಅದು ದುಪ್ಪಟ್ಟಾಗಿ ನಿಮಗೆ ವಾಪಸ್ ಬರುತ್ತೆ. ನಾಳೆ ದಿನ ನಿಮ್ಮ ಕೈಲಾಗಷ್ಟು ದಾನ ಧರ್ಮನ ಮಾಡಿ. ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ, 3 ಗಂಟೆಗೆ ಎದ್ದು ಸ್ನಾನ ಮಾಡಿ 5 ಗಂಟೆ ಅಷ್ಟರಲ್ಲಿ ಈ ಪೂಜೆ ಮುಗ್ದಿರಬೇಕು ನಿಮ್ಮದು. ಆಗ ಮಹಾಲಕ್ಷ್ಮಿ ತಾನಾಗೆ ನೀವು ಬಾಗಿಲು ತೆರೆದಿದ್ರೆ ನೀಟಾಗಿ ತಾಯಿ ಒಳಗಡೆ ಬರೋದನ್ನು ನೀವು ಕಾಣ್ಬೋದು. ಈ ಧೂಪನ ಹಾಕಿ ಕೊನೆಯಲ್ಲಿ ಎಲ್ಲ ಪೂಜೆ ಆದಮೇಲೆ ಈ ಧೂಪ ಆರಾಧನೆ ಮಾಡಿದ್ರೆ ಅದರ ಸುಗಂಧ, ಅದರ ಪರಿಮಳ 10 ಮನೆಗೂ ಚೆಲ್ಲುತ್ತೆ. ಲಕ್ಷ್ಮಿ ಎಲ್ಲಿದ್ರೂ ಆ ಧೂಪದ ಸ್ಮೆಲ್ಗೆ ಮನೆಗೆ ಬರ್ತಾಳಂತೆ. ನಮ್ಮಮ್ಮ ಹೇಳ್ತಿದ್ವಿ, ಮನೇಲಿ ಧೂಪ ಹಾಕಿದ್ರೆ ತಾಯಿ ಎಲ್ಲಿದ್ರೂ ಆ ಮನೆನ ಹುಡ್ಕೊಂಡು ಬರ್ತಾಳೆ ಅಂತ. ಮನೆ ಮುಂದೆ ರಂಗೋಲಿ, ತುಳಸಿ ಕಟ್ಟೆ ಇದ್ದರೆ ಅಲ್ಲೊಂದು ರಂಗೋಲಿ, ಒಂದು ದೀಪ, ಮನೆ ಹೊಸ್ಲಲ್ಲಿ
ದೀಪ ಹಚ್ಚಿ ನೋಡಿ. ಒಂದಿನ ನೀವು ಮಾಡಿದ್ರೆ ಜೀವನ ಪೂರ್ತಿ ನೀವು ಸಮೃದ್ಧಿಯಾಗಿ ಇರ್ತೀರ ವೀಕ್ಷಕರೇ. ಈಗ ಧೂಪಾರಾಧನೆ ಮಾಡೋಣ. ತಾಯಿಗೆ ನಮಗೇನು ಬೇಕೋ ಎಲ್ಲವನ್ನು ಬೇಡ್ಕೊಳ್ಳೋಣ. ಇದರಲ್ಲಿ ತುಂಬ ವಿಧಾನಗಳಿದ್ದಾವೆ. ನಾನು ನಮ್ಮ ಕೈಯಲ್ಲಾಗಷ್ಟು ತುಂಬ ಸಿಂಪಲ್ಲಾಗಿ ಮಾಡೋವಂಥದ್ದು, ಅಭಿವೃದ್ಧಿ ಆಗೋಂಥದ್ದನ್ನು ಅಷ್ಟೇ ಹೇಳ್ತೀನಿ. ಕೆಲವರು ಇದಕ್ಕೆಲ್ಲನೂ ಗೋಮತಿ ಚಕ್ರಗಳನ್ನು, ಆಮೇಲೆ ಕವಡೆ, ಆಮೇಲೆ ಬಳೆ ಇದನ್ನೆಲ್ಲ ಇಟ್ಟು ಮಾಡ್ತಾರೆ. ಅದು ಒಂದು ಸಲ ನಿಮಗೆ ತೋರಿಸ್ತೀನಿ. ತುಂಬ 9 ಥರ ದವಸ ಧಾನ್ಯಗಳನ್ನೆಲ್ಲನೂ ಇಟ್ಟು ಪೂಜೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಈಗ ಸಿಂಪಲ್ಲಾಗಿ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋಂಥ ಪೂಜೆನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ, ನಿಮಗಿಷ್ಟ ಅದರಲ್ಲಿ ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಶೇರ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ನನಗೆ ಕೊಡಿ. ಎಲ್ಲರಿಗೂ ಹೋಗಿ ಬರ್ತೀನಿ. ಧನ್ಯವಾದ ಎಲ್ಲರಿಗೂ.